2000 ಮಾಡಲು 40,000 ಕೊಡ್ತೀನಿ ಸರ್. ಪ್ರೈಸಿಂಗು 75,000 70,000 ಕೊಡ್ತೀನಿ ಬರಕಲಿ ಸರ್. 70,000ಕ್ಕೆ 70,000ಕ್ಕೆ ಈ ಗಾಡಿ ನಾ ಫೈನಲ್ ಟು ಫೈನಲ್ 90,000 ಕೊಡ್ತೀನಿ ಸರ್. 90,000ಕ್ಕೆ ಹಾ ಸರ್. ಅಂಡ್ ಪೆಟ್ರೋಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್, ಡೀಸೆಲ್ ಬರೇ 1,20,000ಕ್ಕೆ ಸರ್. 12 ಮಾಡಲ ಗಾಡಿ 3,65,000ಕ್ಕೆ 2018 ಮಾಡಲ್. 18 ಮಾಡಲು ಸಿಂಗಲ್ ಓನರ್, ಅದು ಡೀಸೆಲ್ ವೇರಿಯಂಟ್. ಹೌದು. ಇದು ಬಂದ್ಬಿಟ್ಟು 2012 ಮಾಡಲು. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. 1,50,000 ಕೊಡ್ತೀನಿ ಸರ್. ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ 1,35,000 ಸರ್. 1,35,000ಕ್ಕೆ ನಿಮ್ಗೆ ಎರಡು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ 1,65 ಹೇಳ್ತೀನಿ, 1,50 ಕೊಡ್ತೀನಿ ಸರ್. 1,65,000 ಕೊಡ್ತೀನಿ ಸರ್. 1,65,000ಕ್ಕೆ ಓನರ್ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಇದು 1,50,000 ಕೊಡ್ತೀನಿ ಸರ್. 1,50,000ಕ್ಕೆ 1,50,000ಗೆ ನಿಮ್ಗೆ ಕ್ವಾಲಿಟಿ ಸಿಗ್ತಿರೋದು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಾನು 2.5 ಲಕ್ಷ ಹೇಳ್ತೀನಿ, 2,35,000 ಕೊಡ್ತೀನಿ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 5,35,000 ಹೇಳ್ತೀನಿ, ಫೈನಲ್ ಟು ಫೈನಲ್ 5 ಲಕ್ಷ ಕೊಡ್ತೀನಿ ಸರ್. 120 ಹೇಳ್ತಾ ಇದಾರೆ ಕಸ್ಟಮರ್ ವೆಹಿಕಲ್. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, 1 ಲ್ಯಾಕ್ ಆಗ್ಬೋದು. 1 ಲಕ್ಷಕ್ಕೆ. ಚರಣ್ರಿ, ಎಲ್ಲರೂ ಹೆಂಗಾದ್ರೆ? ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ 1 2 3 ಕಾರ್ಸಿಗೆ ಬಂದಿದ್ದೀನಿ. ವಿಡಿಯೋ ಮಾಡಕ್ಕಿಂತ ಮುಂಚೆ ಸರ್ ಹೇಳಿದ್ರು 1 2 3 ಕಾಣ್ಲಿ ಅಂತಂದ್ರು. ಇಡೀ ಕರ್ನಾಟಕಕ್ಕೆ 1 2 3 ಶೋರೂಮ್ ಗೊತ್ತಾಗಿದೆ ಅಂತ ಹೇಳ್ಬೋದು. ಅಂಡ್ ಆಲ್ಮೋಸ್ಟ್ ವಿಡಿಯೋ ಮಾಡ್ತಿರೋದು 4ನೇ ವಿಡಿಯೋ ಅಂತ ಹೇಳ್ಬೋದು ಸರ್. ಅಂಡ್ ಈ ಸರ್ತಿ ಎಷ್ಟು ವೆಹಿಕಲ್ ಸಿಗುತ್ತೆ ಅನ್ನೋದಕ್ಕಿಂತ ಮುಂಚೆ ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಹೇಳಿಬಿಡಿ ಸರ್, ಇವಾಗ ಎಷ್ಟು ಗಾಡಿಗಳಿದೆ ಅಂತ. ಸರ್, ನಾನು ಪ್ರತಿ ಸಲ ಲೋ ಮಾಡ್ಲ್ಗಳು ಜಾಸ್ತಿ ಮಾಡ್ತಿದ್ದೋ, ಈ ಸರಿ ಐ ಮಾಡ್ಲ್ಗಳು ಜಾಸ್ತಿ ಇದೆ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಲೋನ್ ಮಾಡ್ಕೊಡ್ತೀವಿ. ಓಕೆ, ಲೋ ಮಾಡ್ಲು ಇದಾವೆ, ಐ ಮಾಡ್ಲು ಇದಾವೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 40 ಗಾಡಿ ಇದಾವೆ ಸರ್. 40 ಗಾಡಿ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಅಂಡ್ 2012 ಮೇಲೆನಾ ಸರ್? ಯಾವುದು? 12 ಮೇಲೆ ಸರ್. ಅಂಡ್ 2011 10 11ಗೂ ಮಾಡ್ತೀವಿ, ಬಟ್ ಸೇಟು ಫೈನಾನ್ಸ್ ಅದು ಬೆಂಗಳೂರು ಐಡಿಸ್ ಮಾತ್ರ. ಓಕೆ, 1 2 3 ಕಾರ್ಸ್ ಲೊಕೇಶನ್ ಸರ್? ಸರ್, ಇಲ್ಲಿ ನಾಗಸಂದ್ರ ಮೆಟ್ರೋ ಇಂದ ಒಂದು 2 ಕಿಲೋಮೀಟರ್ ತಿಪ್ಪನಹಳ್ಳಿ ಕ್ರಾಸ್. ಇಲ್ಲ ಗೂಗಲ್ ಮ್ಯಾಪ್ ಅಲ್ಲಿ 1 2 3 ಕಾರ್ಸ್ ತಿಪ್ಪನಹಳ್ಳಿ ಅಂತ ಹೊಡೆದ್ರೆ ನಮ್ಮ ಆಫೀಸ್ ಬರುತ್ತೆ, ಸಿಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಹಾಕಿದ್ರೆ ನಮ್ಮ ಯಾವ ಗಾಡಿ ಸ್ಟಾಕ್ ಇದೆ, ಏನ್ ಪ್ರೈಸ್ ಇದೆ, ಏನ್ ಮಾಡಲು, ಲೊಕೇಶನ್, ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ನೋಡ್ಕೊಂಡು ನನಗೆ ಕಾಲ್ ಮಾಡಿ. ಖಂಡಿತ. ಅಂಡ್ ತುಂಬಾ ಕಾಲ್ಸ್ ಬರುತ್ತೆ. ಲಾಸ್ಟ್ ಟೈಮ್ ಯಾವ ತರ ರೆಸ್ಪಾನ್ಸ್ ಇತ್ತು ಹೇಳಿ? ಇಲ್ಲ ಸರ್, ರೆಸ್ಪಾನ್ಸ್ ಎಷ್ಟೋ ಜನಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ, ಬೇಜಾರು ಮಾಡ್ಕೊಂಡು ರಿಪ್ಲೈ ಮಾಡಿದ್ದಾರೆ. ಬಟ್ ಏನು ಮಾಡಕ್ಕಾಗಲ್ಲ, ಲಕ್ಷಾಂತರ ಕಾಲ್ ಬರ್ಬೇಕಾದ್ರೆ ಎಷ್ಟು ಜನದಂತ ರಿಸೀವ್ ಮಾಡಕ್ಕಾಗುತ್ತೆ, ಒಂದೊಂದು ಮಿಸ್ ಆಗಿರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಯೂಟ್ಯೂಬ್ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಹಾಕಿದ್ರೆ ಸಾಕು, ಫುಲ್ ಗಾಡಿ ಡೀಟೇಲ್ಸು, ಲೊಕೇಶನ್, ಪ್ರೈಸು ಎಲ್ಲ ಬರುತ್ತೆ. ಅದನ್ನ ನೋಡ್ಕೊಂಡು ಯಾವ ಗಾಡಿ ಅಂತ ನೋಡ್ಕೊಂಡು ನಾನು ಕಾಲ್ ಮಾಡಿ ಸರ್, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಈ ಒಂದು ನನ್ನ ಪ್ರಕಾರ ನೀವು ಡೈರೆಕ್ಟ್ ಆಗಿ ಒಂದ್ ಸರ್ತಿ ವಿಸಿಟ್ ಆಗಿ ಗೂಗಲ್ ಮ್ಯಾಪ್ ಹಾಕಿರ್ತೀನಿ ನಿಮ್ಗೆ, ಅದಕ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲೇ ಬರ್ತೀರಾ. ಇವರೇ ಇರ್ತಾರೆ ಕಾಲ್ ಪಿಕ್ ಮಾಡೋರು. ನೀವು ಗಾಡಿ ನೋಡ್ಕೊಳ್ಳಿ, ಅದಾದ ನಂತರ ಕೂತ್ ಮಾತಾಡಿದ್ರೆ ಆರಾಮಾಗಿ ನೀವು ಪ್ರೈಸಿಂಗ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಸರ್. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಹಾ ಸರ್, ಬನ್ನಿ ಸರ್. ಇವತ್ತು 1 2 3 ಕಾರ್ಸ್ ಕಡೆಯಿಂದ ಓಮಿನಿ ಬಡವರ ಬಾದಾಮಿ. ಓಕೆ, 2000 ಮಾಡಲು 40,000 ಕೊಡ್ತೀನಿ ಸರ್. 40,000ಕ್ಕೆ? ಬರೇ 40,000ಕ್ಕೆ. ಅಂಡ್ ಓನರ್ ಸರ್? ಓನರ್ 4 ಓನರ್ ಆಗಿದೆ. 4 ಓನರ್ ಆಗಿದೆ. 40,000 ಆಲ್ ಇನ್ ಒನ್ ವೆಹಿಕಲ್, ದುಡಿಯೋಕು ಸೈ, ಫ್ಯಾಮಿಲಿ ಯೂಸ್ ಹೇಳ್ಬೋದು. 8 ಜನ ಆರಾಮಾಗಿ ಓಡಾಡಬಹುದು. 40,000ಕ್ಕೆ. ಅಂಡ್ ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್? ಸರ್, ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ 2006 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಸರ್. ಓಕೆ, ಅಂಡ್ ಟೈರ್ ಕಂಡೀಷನ್ ತೋರಿಸ್ತೀನಿ. ಯಾವ ವೇರಿಯಂಟ್? ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ವೇರಿಯಂಟ್ ಸರ್. ಓಕೆ, ಇಂಟೀರಿಯರ್ ನೋಡಬಹುದು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಓಡಿರೋದು ಸರ್ ಅಂದಾಜು? ಓಡಿರೋದು 1 ಚಿಲ್ಲರೆ ಓಡಿದೆ. ಓಕೆ, ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಗಾಡಿನ ಫೈನಲ್ ಟು ಫೈನಲ್ 90,000 ಕೊಡ್ತೀನಿ ಸರ್. 90,000ಕ್ಕೆ? ಹಾ ಸರ್. ಅಂಡ್ ಪೆಟ್ರೋಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಸರ್. ನೆಕ್ಸ್ಟ್ ಇರೋದು ಫಿಯಟ್ ಪುಂಟೋ ಸರ್. ಫಿಯಟ್ ಪುಂಟೋ 2012 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಬರೇ 1,20,000 ಸರ್. 12 ಮಾಡಲು ಗಾಡಿ. 12 ಮಾಡಲು 1,20,000ಕ್ಕೆ. 2012 ಮಾಡಲು. ಓನರ್ ಸೆಕೆಂಡ್ ಸರ್? ಸೆಕೆಂಡ್ ಓನರ್. ಓಡಿರೋದು ಸರ್? ಓಡಿರೋದು 1 ಚಿಲ್ಲರೆ ಓಡಿದೆ ಸರ್. ಇದು ಪೆಟ್ರೋಲ್? ಪೆಟ್ರೋಲ್ ಗಾಡಿ. ಓಕೆ, ಹಾಗೆ ಸರ್ ನೆಕ್ಸ್ಟ್ ಇರೋದು ಸರ್ ಸ್ಕೋಡಾ. ನೆಕ್ಸ್ಟ್ ಸ್ಕೋಡಾ ಲಾರಾ. ಓಕೆ, 2009 ಮಾಡಲು. ಓಕೆ, ಗಾಡಿ ಎಕ್ಸ್ಟ್ರಾ ಕ್ಲಾಸ್ 1,20,000 ಕೊಡ್ತೀನಿ ಸರ್. 1,20,000ಕ್ಕೆ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಓಡಿರೋದು ಸರ್? ಓಡಿರೋದು ಇದು 1 ಚಿಲ್ಲರೆ ಸರ್. 1 ಲಕ್ಷ ಚಿಲ್ಲರೆ ಓಡಿದೆ ಅಂತ ಹೇಳ್ತಾರೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ 1,20,000 ಸರ್? 1,20,000ಕ್ಕೆ. ಮಾಡಲು 2009 ಮಾಡಲು ಡಾಕ್ಟರ್ ಯೂಸ್ಡ್ ವೆಹಿಕಲ್ ಆಗಿರುತ್ತೆ. ಅಂಡ್ 1,20,000 ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬರಕಲಿ ಸರ್. ಓಕೆ, ಹಾಗೆ ಸರ್ ಬಡವರ ಬಾದಾಮಿ ಒಂದು ತೋರಿಸಿದ್ರೆ ಇದೆ 1 2 3 ಕಾರ್ಸ್ ಕಡೆಗೆ. ಓಕೆ ಸರ್, 2010 ಮಾಡಲು ಈಕೋ ಗಾಡಿ ಎಕ್ಸ್ಟ್ರಾ ಕ್ಲಾಸ್. ಓಡಿರೋದು ಅಷ್ಟೇ ಒಂದು 70-80 ಓಡಿರ್ಬೋದು. ಓಕೆ, ಬರೇ 1,65,000 ಕೊಡ್ತೀನಿ ಸರ್. 1,65,000ಕ್ಕೆ. ಓನರ್ ಸರ್? ಓನರ್ ಸ್ವಲ್ಪ ಜಾಸ್ತಿ ಆಗಿದೆ. ಅಂಡ್ 1,65,000ಕ್ಕೆ 7 ಓನರ್ ಆಗಿದೆ ಸರ್. ಇದು ಆಲ್ ಇನ್ ಒನ್ 7 ಸೀಟರ್ 7 ಓನರ್ AC ಗಾಡಿ. ಹಾಗೆ ಸರ್ ನೆಕ್ಸ್ಟ್ ಇರೋದು ಸರ್? ಇನ್ನು ಇದು 2000 ನಲ್ಲಿ ಕಿಂಗು ಸರ್, ರಾಜ ಮಾರ್ಕೆಟ್ ಆಳಿದ್ದು. ಲಾಸ್ಟ್ ಟೈಮ್ ಒಂದು ಕೊಟ್ಟಿದ್ರಿ ಸರ್, ಟಾಟಾ ಸುಮೋ. ಅದು ಹೇಳ್ಬೋದು. ಈಗ ಕಾಲಿಸು 7 ಸೀಟರ್ 8 ಸೀಟರ್ ಸರ್? ಇದು 9 ಸೀಟರ್ ಸರ್. ಇದು 9 ಸೀಟರ್ ವೆಹಿಕಲ್. ಡಬಲ್ AC ಬರುತ್ತೆ.
ಇವೆಲ್ಲ ಓಡಿರೋದೆಲ್ಲ ಲೆಕ್ಕಕ್ಕೆ ಇಕ್ಕೊಳ್ಳೋಂಗಿಲ್ಲ ಬಿಡಿ. ಓಕೆ ಅಂಡ್ ನೋಡ್ಬೋದು ನಿಮ್ಗೆ ಅಂಡ್ ಟೈರ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. 8 ಸೀಟರು ಡೀಸೆಲ್ ವೇರಿಯಂಟ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಅದಕ್ಕೆ? ಬರುತ್ತೆ ಸರ್, ಒಂದು 16 to 17 ತನಕ ಬರುತ್ತೆ. ಓಕೆ ಪ್ರೈಸಿಂಗ್ ಬಂದ್ಬಿಟ್ಟು ಇದು 1,50,000 ಕೊಡ್ತೀನಿ ಸರ್. 1,50,000 1,50,000 ನಿಮ್ಗೆ ಕ್ವಾಲಿಟಿ ಸಿಗ್ತಿರೋದು. ಅಂಡ್ FC ಕೂಡ ರನ್ನಿಂಗ್ ಇದೆ. ಎಲ್ಲಿವರೆಗೆ ಇದೆ ಸರ್? FC ಒಂದು 3 months ಇದೆ ಸರ್. 3 months ಇದೆ. ಓಕೆ ನೆಕ್ಸ್ಟ್ ಇರೋದು ಸರ್ ಯೆಲ್ಲೋ ಬೋರ್ಡ್ ವೆಹಿಕಲ್ ನೋಡೋರಿಗೆ. ಸರ್ ಯೆಲ್ಲೋ ಬೋರ್ಡ್ 2017 ಮಾಡಲು, ಸೆಕೆಂಡ್ ಓನರ್. ಓಕೆ ಟಾಟಾ ಥರ್ಡ್ ಓನರ್ ಸಾರಿ. ಅಂಡ್ ಮ್ಯಾಗ್ವೆಲ್ ಕೂಡ ಫ್ರಂಟ್ ಮ್ಯಾಗ್ವೆಲ್ ಹಾಕಿದ್ದಾರೆ. LX ಸರ್ ಇದು. LX ಓಕೆ. ಅಂಡ್ ಓಡಿರೋದು ಸರ್ ಯೆಲ್ಲೋ ಬೋರ್ಡ್ ಅಂತಂದ್ರೆ ಯೆಲ್ಲೋ ಬೋರ್ಡ್ ಓಡಿದೆ 1.5 ಓಡಿದೆ ಸರ್. ಓಕೆ ನೋಡಬಹುದು ಬ್ಯಾಕ್ ಪ್ರೊಫೈಲ್ ಯಾವ ತರ ಬರುತ್ತೆ ಅಂತ. ಅಂಡ್ 53 ಪಾಸಿಂಗ್. ಯಾರು ಕಮೆಂಟ್ ಮಾಡಿ ಬೆಂಗಳೂರು ಪಾಸಿಂಗ್ ಅನ್ಕೋತೀನಿ ಸರ್. 53 ಹೌದು ಪಾಸಿಂಗ್. ಇದು ಪ್ರೈಸಿಂಗ್ 75,000 70,000 ಕೊಡ್ತೀನಿ ಬರಕಲಿ ಸರ್. 70,000ಕ್ಕೆ 70,000ಕ್ಕೆ 70,000ಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ ದುಡಿಯೋಕ್ಕೂ ಆರಾಮಾಗಿ ತಗೊಂಡು ಹೋಗ್ಬೋದು. ಅದಾದ್ಮೇಲೆ ಸೇಲ್ ಕೂಡ ಮಾಡಬಹುದು. ಆಲ್ಮೋಸ್ಟ್ ಒಂದು 50,000ಕ್ಕೆ ಹೋಗ್ಬೋದು ಸರ್. ಅದು ಸೇಲ್ ಮಾಡಿದ್ರೆ, ರೀಸೇಲ್ ಮಾಡಿದ್ರೆ 50,000ಕ್ಕೆ ಯಾರು ಕೊಡ್ತಾರೆ ಸರ್? ಮ್ಯಾಗ್ವಿಲ್ ಬಿಚ್ಚರೆ 30,000 ಕೊಡ್ತಾರೆ. ಓಕೆ ಮ್ಯಾಗ್ವಿಲ್ ಟೈರ್ಸ್ ಹೊಸ ಟೈರ್ಗಳಿದೆ, ತುಂಬಾ ಚೆನ್ನಾಗಿದೆ ಗಾಡಿ. ಅಂಡ್ ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ i20 ಓಕೆ ಡೀಸೆಲ್ ಆಸ್ಟಾ ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. A to Z ಫೀಚರ್ಸ್ ಬರುತ್ತೆ. ಓಡಿರೋ ಸರ್? ಓಡಿರೋದು ಇದು 1.5 ಚಿಲ್ಲರೆ, 1 ಚಿಲ್ಲರೆ ಓಡಿದೆ ಸರ್ ಇದು. ಓಕೆ 1,50,000 ಓಡಿದೆ. ಡೀಸೆಲ್ ವೇರಿಯಂಟ್. ಆಸ್ತಾ ಫುಲ್ಲಿ ಟಾಪ್ ಎಂಡ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಎಲ್ಲ ಸಮೇತ ಬರುತ್ತೆ. ಅಂಡ್ ಡೀಸೆಲ್ ಅಲ್ಲಿ ಮೈಲೇಜ್ ಗಾಡಿ ಹುಡುಕೋರಿಗೆ ಆಸ್ತಾ ಇದರಲ್ಲಿ i20 ದಲ್ಲಿ ಪ್ರೈಸಿಂಗ್ ಸರ್ ಸೆಕೆಂಡ್ ಓನರ್. ಪ್ರೈಸಿಂಗ್ 365 ಹೇಳ್ತೇನೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಬಟನ್ ಸ್ಟಾರ್ಟ್ ಗಾಡಿ. ಅಂಡ್ ಲೋನ್ ಕೂಡ ಆಗುತ್ತಲ್ಲ? ಲೋನ್ ಕೂಡ ಆಗುತ್ತೆ. 3,65,000 ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಸರ್? ಇನ್ನು i10 ಸರ್. ಓಕೆ ಇದು ಬಂದ್ಬಿಟ್ಟು 2012 ಮಾಡಲು. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. 1,50,000 ಕೊಡ್ತೀನಿ ಸರ್. 2012 ಮಾಡಲು 1,50,000ಕ್ಕೆ. ಇನ್ನೊಂದು ಪ್ರೈಸ್ ಏನಾದ್ರು? ಅದೇ ಬೆಸ್ಟ್ ಪ್ರೈಸ್ ಸರ್. ಇನ್ನೊಂದು ಪ್ರೈಸ್ ಕೇಳಬಹುದು ಸರ್? ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 2.5 ಇದೆ. ಸ್ವಲ್ಪ ಓನರ್ ಜಾಸ್ತಿ ಆಗಿದೆ. ಅದನ್ನ ನನಗೆ ಕಾಲ್ ಮಾಡಿದ್ರೆ ನಾನು ಡೀಟೇಲ್ಸ್ ಕೊಡ್ತೀನಿ. ಖಂಡಿತ 1,50,000 ಕೊಡ್ತೀನಿ. ಓಕೆ ಹಾಗೆ ಸರ್ ನೆಕ್ಸ್ಟ್ ಇರೋದು ಸರ್ ಅಸೆಂಟ್. ಕಾಲೇಜ್ ಹುಡುಗರಿಗೆ ಎಲ್ಲ ಇದೆ ಸರ್. FC ಒಂದು ಮಾಡ್ಕೋಬೇಕು. 1.10 ಹೇಳ್ತಾರೆ ಕಸ್ಟಮರ್ ವೆಹಿಕಲ್. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿಸ್ತೀನಿ. 1,10,000ಕ್ಕೆ ನಿಮ್ಗೆ ಅಸೆಂಟ್ ಸಿಗ್ತಿರೋದು. ಅಂಡ್ ಬ್ರಾಡ್ ಟೈರ್ ಕೂಡ ಹಾಕಿದ್ದಾರೆ ನೋಡಬಹುದು. ಯಾರು ಕಾಲೇಜ್ ಎಲ್ಲ ಇದೆ. ಓಕೆ ಯಾರು ಕಾಲೇಜ್ ಹುಡುಗರಿಗೆ ಬೆಸ್ಟ್ ಗಾಡಿ. ಮಾಡಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ಹಿಂದ್ಗಡೆ ಸ್ಪಾಯ್ಲರ್ ಕೂಡ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಸರ್ ನೆಕ್ಸ್ಟ್ ಸರ್ ಇನ್ನೊಂದು ಟೊಯೋಟಾ ಆಲ್ಟಿಸ್, ಕೊರೋಲಾ ಆಲ್ಟಿಸ್. ಇದು ಬಂದ್ಬಿಟ್ಟು 2010 ಮಾಡಲು. ಶಿಫ್ಟ್ ಪ್ರೈಸ್ ಸರ್ 3.5 ಲಕ್ಷಕ್ಕೆ. ಡೀಸೆಲ್ ಗಾಡಿ. ಅಂಡ್ ಓಡಿರೋ ಸರ್? ಓಡಿರೋದು 1 ಚಿಲ್ಲರೆ ಓಡಿದೆ ಸರ್. ಇವಕ್ಕೆಲ್ಲ 1.20 ಅವೆಲ್ಲ ಲೆಕ್ಕಕ್ಕೆಲ್ಲ ಬಿಡಿ ಸರ್. 7 ಲಕ್ಷ ಇದ್ರ ಇಂಜಿನ್ ವಾರಂಟಿ. ಹೌದೌದು. ಅಂಡ್ ಡೀಸೆಲ್ ವೇರಿಯಂಟ್ ಆರಾಮಾಗಿ ಬರುತ್ತೆ. ಎಲ್ಲಾನು ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಆಟೋ ಮಿರರ್ ಕ್ಲೋಸಿಂಗ್ ಎಲ್ಲ ಬಂದ್ಬಿಡುತ್ತೆ. ಮ್ಯಾಗ್ವಿಲ್ ಡೀಸೆಲ್ ಅಲ್ಲಿ ಬರುತ್ತೆ. ಅಂಡ್ ಪ್ರೈಸಿಂಗ್ ಏನ್ ಹೇಳಿದ್ರೆ ಸರ್? 3,50,000 ಕೊಡ್ತೀನಿ ಸರ್. ಅಂಡ್ ಲೋನ್ ಶಿಫ್ಟ್ ವ್ಯಾಲ್ಯೂ ಲೋನ್ ಆಗುತ್ತಲ್ಲ? ಲೋನ್ ಸೇಟು ಫೈನಾನ್ಸ್ ಆಗುತ್ತೆ ಸರ್. ಇದಕ್ಕೆ ಬ್ಯಾಂಕ್ ಫೈನಾನ್ಸ್ ಆಗಲ್ಲ. ಸೇಟು ಫೈನಾನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಟಾಟಾ ಮಾಂಜಾ 2012 ಮಾಡಲು, ಸೆಕೆಂಡ್ ಓನರ್, ಕ್ವಾರ್ಟರ್ ಜೆಟ್ ಇಂಜಿನ್ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ 1.65 ಹೇಳ್ತೀನಿ, 1.50 ಕೊಡ್ತೀನಿ ಸರ್. 1,50,000ಕ್ಕೆ ನೋಡಬಹುದು ಗಾಡಿ ಯಾವ ತರ ಇದೆ ಅಂತ. ಡೀಸೆಲ್ ವೇರಿಯಂಟ್. ಓಡಿರೋದು ಸರ್ ಅಂದಾಜು? ಓಡಿರೋದು 1.30 ಚಿಲ್ಲರೆ ಓಡಿದೆ ಸರ್. ಓಕೆ ಎಸ್ ಸರ್. ನೆಕ್ಸ್ಟ್ ಸ್ಯಾಂಟ್ರೋ ಸರ್ 13 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ 2,35,000 ಹೇಳ್ತಾ ಇದ್ದಾರೆ. ಕಸ್ಟಮರ್ ವೆಹಿಕಲ್ ಸರ್. RC ಪೇಮೆಂಟ್ ಇದು. ಓಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ. 2,35,000ಕ್ಕೆ 13 ಮಾಡಲು. ಓಕೆ ಅಂಡ್ ಜಿಂಗ್ ಆಗಿರುತ್ತೆ ನಿಮ್ಗೆ. ಗಾಡಿ ಪವರ್ ವಿಂಡೋಸ್ ಎಲ್ಲ ಇರುತ್ತೆ. ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಆಪ್ಷನ್ ಕೂಡ ಇದೆ. ಅಂಡ್ ಇಂಟೀರಿಯರ್ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಓಡಿರೋ ಸರ್ ಅಂದಾಜು? ಓಡಿರೋದು 76,000 ಏನೋ ಇದೆ ಸರ್. 76,000. ಹಾಗೆ ಸರ್ ಇಂಡಿಗೋ ಬನ್ನಿ ಸರ್. ಇಂಡಿಗೋ ಡೀಸೆಲ್ 10 ಮಾಡಲು, ಸೆಕೆಂಡ್ ಓನರ್, 120 ಹೇಳ್ತಾ ಇದಾರೆ. ಕಸ್ಟಮರ್ ವೆಹಿಕಲ್. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 1 ಲ್ಯಾಕ್ ಆಗ್ಬೋದು. 1 ಲಕ್ಷಕ್ಕೆ. ಅದು ಡೀಸೆಲ್ ವೇರಿಯಂಟ್. ಅಂಡ್ ಟೈರ್ ನೋಡಬಹುದು. ಆಫ್ಟರ್ ಮಾರ್ಕೆಟ್ ಕೂಡ ಹಾಕಿದ್ದಾರೆ ನಿಮ್ಗೆ. ಅಂಡ್ ಗಾಡಿ ತಗೊಂಡ್ರೆ ಖರ್ಚಿಲ್ಲ. ಅಂಡ್ ವಾಶ್ ಮಾಡ್ಕೋಬೇಕು, ಇವರೇ ಮಾಡ್ಕೊಡ್ತಾರೆ. ಹೇಗೆ ಸರ್? ವಾಷಿಂಗ್ ಎಲ್ಲ ನಾವು ಮಾಡ್ಕೊಡ್ತೀವಿ. ವಾಷಿಂಗ್ ರಬ್ಬಿಂಗ್ ಎಲ್ಲ ನಾವು ಮಾಡ್ಕೊಡ್ತೀವಿ. 1 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಸಿಗ್ತಿರೋದು. ಬನ್ನಿ ಒಂದ್ ಸರ್ತಿ ನೋಡಿ. ಇದ್ರ ಮೇಲೆ ನೆಗೋಷಿಯೇಟ್ ಅದು ಇದಕ್ಕೆ ಇಲ್ಲ. 1 ಲಕ್ಷಕ್ಕಿಂತ ಏನ್ ಮಾಡೋಣ ಸರ್ ಅದು? ಸರ್ ಫೋರ್ಡ್ ಫಿಗೋ 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಓಕೆ 2,65,000 ಕೊಡ್ತೀನಿ ಸರ್. 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಗಾಡಿಗೆ. ಓಕೆ 2.5 ಲಕ್ಷ ಲೋನ್ ಕೂಡ ಆಗುತ್ತೆ. ಅಂಡ್ ಡೀಸೆಲ್ ವೇರಿಯಂಟ್ ಅಲ್ವಾ ಸರ್? ಹೌದು ಸರ್. ಓಕೆ 2,50,000 ಲೋನ್ ಆಗುತ್ತೆ. ಬರೀ 15,000 ನಿಮ್ಗೆ ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಗೋ ಸಿಗ್ತಿರೋದು. ಹಾಗೆ ಸರ್ ನೆಕ್ಸ್ಟ್ ಡಸ್ಟರ್ ಸರ್. ಡಸ್ಟರ್ ಅಡ್ವೆಂಚರ್ 2014 ಮಾಡಲು, ಸೆಕೆಂಡ್ ಓನರ್. ಓಕೆ ಈ ಗಾಡಿ ಬಂದ್ಬಿಟ್ಟು 4,30,000 ಹೇಳ್ತೀನಿ. 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಡಿರೋದು ಸರ್? ಓಡಿರೋದು 1.30 ಚಿಲ್ಲರೆ ಸರ್. 1,30,30,000. ಅಂಡ್ 85 110 ಸರ್. 110 PS
ಎಸ್ ಆಗಿರುತ್ತೆ ಅಂಡ್ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಡೀಸೆಲ್ ಲೋನ್ ಕೂಡ ಅವೈಲೇಬಲ್ ಲೋನ್ ಕೂಡ ಅವೈಲೇಬಲ್ ಇದೆ. ಓಕೆ, ಇದು ಅಷ್ಟೇ 13 ಮಾಡಲು, ಇದು 435 ಹೇಳ್ತಾ ಇದೀನಿ. ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಇದು ಎಕ್ಸ್ಟ್ರಾ ಕ್ಲಾಸ್ ವೆಹಿಕಲ್, ಇದಕ್ಕೂ ಅಷ್ಟೇ ಒಂದು 3.5 ಇಂದ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್? ಒಂದು 30 ರಿಂದ 50 ಸಾವಿರ ತಂದ್ರೆ ಸಾಕು ಸರ್. 30 ರಿಂದ 50 ಸಾವಿರ ನಿಮ್ಗೆ ಈ ಡಸ್ಟರ್, 2 ಗಾಡಿ ಡಸ್ಟರ್ ಇರೋದು ನಿಮ್ಗೆ ಆ ಗಾಡಿ ಬೇಕು ಅನ್ನೋದ್ರಿಗೆ ಅದಕ್ಕೂ ಲೋನ್ ಆಗುತ್ತೆ, ಇದಕ್ಕೂ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಇದು 85 110 ಸರ್, ಇದು 110 ಸರ್, 110 PS ಆಗಿರುತ್ತೆ. ಓಡಿರೋ ಸರ್ ಅಂದಾಜು ಇದು 1.18 ಶೋರೂಮ್ ರೆಕಾರ್ಡೆಡ್. ಓಕೆ, ನೆಕ್ಸ್ಟ್ ಇರೋದು ಸರ್ ಸೆಲೆರಿಯೋ. ಸರ್ ಸೆಲೆರಿಯೋ 2015 ಮಾಡಲು, ಸೆಕೆಂಡ್ ಓನರ್, ವೇರಿಯಂಟ್ ZXi ಟಾಪ್ ಎಂಡ್. ಓಕೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರಿ ಹಾಕಿದಾರ ಸರ್, ಕಂಪನಿಯಿಂದ ಬಂದಿರೋದು ಅದು? ಇಲ್ಲ, ಅದು ಕಂಪನಿಯಿಂದ ಬಂದಿದೆ. ಇದು ಆಫ್ಟರ್ ಮಾರ್ಕೆಟ್. ಆಫ್ಟರ್ ಮಾರ್ಕೆಟ್. ಅಂಡ್ ಪ್ರೈಸಿಂಗ್ ಸರ್? ಪ್ರೈಸಿಂಗ್ 3,65,000 ಹೇಳ್ತಾ ಇದೀನಿ ಸರ್. 3,50,000 ಕೊಡ್ತೀನಿ. 3 ರಿಂದ 3.25 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, ಅಂಡ್ ನಿಮ್ಗೆ ZXi ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಅಂಡ್ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಕಿಲೋಮೀಟರ್ ಅಷ್ಟೇ, ಶೋರೂಮ್ ರೆಕಾರ್ಡೆಡ್. ಹೌದು. ನೆಕ್ಸ್ಟ್ ಸರ್ ಇದು ಟೊಯೋಟಾ ETS ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ, ತುಂಬಾ ಚೆನ್ನಾಗಿದೆ. ವಿ ವರ್ಷನ್, ಮ್ಯಾಗ್ ವೀಲ್, ABS, ಏರ್ ಬ್ಯಾಗ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲಾನು ಬರುತ್ತೆ. ಪೆಟ್ರೋಲ್ ವೇರಿಯಂಟ್. ಓಕೆ, ಅಂಡ್ ಬೇಕು ಅನ್ನೋರಿಗೆ ಈ ನಂಬರ್ಗೆ ಕಾಲ್ ಮಾಡಬಹುದು. ಇದನ್ನ ನಾನು ಬಂದ್ಬಿಟ್ಟು 2,85,000 ಹೇಳ್ತೀನಿ. ಫೈನಲ್ ಟು ಫೈನಲ್ 2,65,000 ಕೊಡ್ತೀನಿ ಸರ್. 2,65,000 ಗೆ. ಅಂಡ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಇದು ನಿಮ್ಗೆ ಒಂದು 2 ಲಕ್ಷವರೆಗೂ ಲೋನ್ ಮಾಡಬಹುದು. ಸೇಟ್ ಫೈನಾನ್ಸ್ ಇದು 11 ಮಾಡಲಾಗಿರೋದು ಸೇಟ್ ಫೈನಾನ್ಸ್. ಬಟ್ ಸೇಟ್ ಫೈನಾನ್ಸ್ ಸ್ವಲ್ಪ ಪ್ರೈಸ್, ಇದು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಬನ್ನಿ ನೋಡ್ಕೊಳ್ಳಿ. ಲೋನ್ ಆಗದೆ ಇದ್ದವರಿಗೆ ಅದು ಆಪ್ಷನ್ ಇರುತ್ತೆ. ಬೇಡ ಅಂದ್ರೆ ಅದು ಫುಲ್ ಕ್ಯಾಶ್ ಕೊಟ್ಟೆ ತಗೋಬಹುದು. ಆಲ್ಟೋ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಎಸ್. ಅಂಡ್ ನೆಕ್ಸ್ಟ್ ಸಿಯಾಜ್ 16 ಮಾಡಲು ZDI ಸರ್, ಇದು ಟಾಪ್ ಎಂಡ್ ವೇರಿಯಂಟ್, ಬಟನ್ ಸ್ಟಾರ್ಟ್. ಓಕೆ, ಸೆಕೆಂಡ್ ಓನರ್ ವೆಹಿಕಲ್. 98,000 ಓಡಿದೆ. 98 ರೆಕಾರ್ಡೆಡ್. ರೆಕಾರ್ಡೆಡ್ ಅದು ನಾನು ಚೆಕ್ ಮಾಡ್ಕೊಂಡಿಲ್ಲ ಸರ್, ಚೆಕ್ ಮಾಡ್ಕೊಳ್ಳಿ ಕಸ್ಟಮರ್. ಬಟ್ ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಅಲ್ಲಿ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಅದು ಪುಷ್ ಬಟನ್ ಸ್ಟಾರ್ಟ್, ಎಲ್ಲಾನು ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಅಂಡ್ 98,000 ರೆಕಾರ್ಡೆಡ್. ಚೆಕ್ ಮಾಡ್ಕೊಳ್ಳಿ ಒಂದ್ಸರ್ತಿ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 5,35,000 ಹೇಳ್ತೀನಿ. ಫೈನಲ್ ಟು ಫೈನಲ್ 5 ಲಕ್ಷ ಕೊಡ್ತೀನಿ ಸರ್. ಅಂಡ್ ಜೀರೋ ಡೌನ್ ಪೇಮೆಂಟ್? ಜೀರೋ ಡೌನ್ ಒಂದು 4 to 4.5 ವರೆಗೂ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಕ್ವಿಡ್. ಸರ್ ಕ್ವಿಡ್ 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಾನು 2.5 ಲಕ್ಷ ಹೇಳ್ತೀನಿ. 2,35,000 ಕೊಡ್ತೀನಿ. RX ಯಾವ್ದು ಸರ್ ವೇರಿಯಂಟ್? RXT ವೇರಿಯಂಟ್ ಆಗಿರುತ್ತೆ. ಅಂಡ್ 2,35,000 ಕೊಡ್ತೀನಿ. 2,35,000 ಬಂದ್ರೆ ಒಂದ್ ಸ್ವಲ್ಪ ನೆಗೋಷಿಯೇಟ್? ಇಲ್ಲ, ಒಳ್ಳೆ ಪ್ರೈಸ್ ಸರ್. ಫುಲ್ ಲೋನ್ ಮಾಡ್ಕೊಡ್ತೀನಿ. ಇದು ಜೀರೋ ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ ಖಂಡಿತ. ನೆಕ್ಸ್ಟ್ ಸರ್ ಫಿಗೋ 2 ಗಾಡಿ ಇದೆ. ಒಂದು 12 ಮಾಡಲು, ಒಂದು 11 ಮಾಡಲು. ಪೆಟ್ರೋಲ್ ಡೀಸೆಲ್? 2 ಡೀಸೆಲ್ ಸರ್. 2 ಡೀಸೆಲ್. ಟೈಟಾನಿಯಂ ವೇರಿಯಂಟ್, ಇದು ZXi ವೇರಿಯಂಟ್. ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ. 1,35,000 ಸರ್. 1,35,000ಕ್ಕೆ ನಿಮ್ಗೆ 2 ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಇದಕ್ಕೆ ಲೋನ್ ಏನಾದ್ರೂ ಆಗೋದಿಲ್ಲ? ಇದಕ್ಕೆ ಲೋನ್ ಆಗಲ್ಲ ಸರ್. ಇವಕ್ಕೂ ಸೇಟ್ ಫೈನಾನ್ಸ್ ಕೊಡಿಸಬಹುದು, ಬಟ್ 1 ರಿಂದ 1.5 ಲಕ್ಷ ಆಗುತ್ತೆ ಅಷ್ಟೇ. ಓಕೆ. ಎಸ್ ಸರ್, ಇಕೋ ಸ್ಪೋರ್ಟ್ಸ್. ಸರ್ ಇಕೋ ಸ್ಪೋರ್ಟ್ಸ್ 2014 ಮಾಡಲು, ಸೆಕೆಂಡ್ ಓನರ್. ಯಾವ ವೇರಿಯಂಟ್? ಇದು ಟೈಟಾನಿಯಂ ಫುಲ್ಲಿ ಟಾಪ್ ಎಂಡ್. ನಿಮಗೆ ಫುಲ್ಲಿ ಟಾಪ್ ಎಂಡ್ ಅಂದ್ರೆ A to Z ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ. ಅಂಡ್ ಓಡಿರೋದು ಸರ್? ಇದು ಓಡಿರೋದು 1.27 ಇದೆ ಸರ್. ಅದು ಮೀಟರ್ ನಾನು ಚೆಕ್ ಮಾಡಿಲ್ಲ, ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಬ ರೆಕಾರ್ಡೆಡ್ ಅಂತ ಹೇಳಿದ್ದಾರೆ ಕಸ್ಟಮರ್, ಚೆಕ್ ಮಾಡ್ಕೋಬಹುದು. ಅಂಡ್ ಕಸ್ಟಮರ್ ವೆಹಿಕಲ್ ಸರ್ ಇದು? ಹೌದು. ಪ್ರೈಸಿಂಗ್ 4,65,000 ಹೇಳ್ತಾ ಇದೀನಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. 4,65,000 ಗೆ. ಅಂಡ್ ಲೋನ್ ಅವೈಲೇಬಲ್ ಇದೆ? ಆಗುತ್ತೆ, 4 ಲಕ್ಷ ಲೋನ್ ಆಗುತ್ತೆ. ಎಸ್. ನೆಕ್ಸ್ಟ್ ಸರ್ ಟಾಟಾ ಬ್ರ್ಯಾಂಡ್ ಅಲ್ಲಿ? ಸರ್ ಟಾಟಾ ಟಿಯಾಗೋ ಬೆಸ್ಟ್ ಪ್ರೈಸ್ ನಿಮ್ಗೆ. ಲಾಸ್ಟ್ ವೆಹಿಕಲ್ ಇದು ಕೊಡ್ತಾ ಇರೋದು. ಓಕೆ, 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. 18 ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ XZ. ಓಕೆ, ಆಪ್ಷನಲ್. ಅಂಡ್ ಓಡಿರೋದು ಸರ್? ಇದು ಓಡಿರೋದು 1.30 ಇದೆ ಸರ್. 1,30,000 ಓಡಿರೋದು. ಮೀಟರ್ ಗ್ಯಾರಂಟಿ ಇಲ್ಲ, ಮೀಟರ್ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ನಮ್ಮಲ್ಲಿ ಯಾವ್ದೇ ಇದ್ರು ಇಂಜಿನ್ ಗ್ಯಾರಂಟಿ ಇದೆ. ಎಸ್. 2018 ಅಂದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಲೋನ್ ಏನಾದ್ರು ಟಾಟಾ ಬ್ರ್ಯಾಂಡ್ ಅಲ್ಲಿ ಜೀರೋ ಡೌನ್ ಪೇಮೆಂಟ್? ಸರ್ ಜೀರೋ ಡೌನ್ ಪೇಮೆಂಟ್ 3,65,000 ಹೇಳ್ತೀನಿ. ಅಷ್ಟು ಲೋನ್ ಮಾಡ್ಕೊಡ್ತೀನಿ ಸರ್. ಫುಲ್ 3,65,000ಗೆ 2018 ಮಾಡಲ್ ಸಿಂಗಲ್ ಓನರ್, ಅದು ಡೀಸೆಲ್ ವೇರಿಯಂಟ್. ಹೌದು.